ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಬುಡಮೇಲು ಮಾಡುವ ತಂತ್ರಗಳನ್ನು ರೂಪಿಸುತ್ತಾರೆ ಅಂತ ಮಾಜಿ ಸಂಸದ VS ಉಗ್ರಪ್ಪ ಆರೋಪಿಸಿದ್ದಾರೆ. ಸೋಮರ್ಪೇಟೆಯ ಜೆಸಿ ವೇದಿಕೆಯಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದಿಂದ ಪ್ರಚಾರ ಸಭೆಯಲ್ಲಿ ಏರ್ಪಡಿಸಿದ್ದ ಲೋಕಸಭಾ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಮತಯಾಚಿಸಿ ಅವರು ಮಾತನಾಡಿದರು. ಪ್ರಜ್ಞಾವಂತ ಮತದಾರರು ಸರ್ವಾಧಿಕಾರದ ಆಡಳಿತವನ್ನು ಕಿತ್ತೊಗೆಯಲು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಬೇಕು. ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರಿಗೆ ಮತ ನೀಡುವಂತೆ ಮನವಿ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕಳೆದ 10 ವರ್ಷಗಳ ಕಾಲ ಬಡವರ, ಕಾರ್ಮಿಕರ, ರೈತರ, ಅಲ್ಪಸಂಖ್ಯಾತರ ವಿರೋಧಿಯಾಗಿ ಸರ್ಕಾರ ನಡೆಸಿದೆ. ಇಡೀ ದೇಶ ಸಾಲದ ಸುಳಿಯಲ್ಲಿ ದಿವಾಳಿಯಾಗಿದೆ. ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡಿದ್ದಾರೆ. ಮತ್ತೊಂದು ಅವಧಿಗೆ ಅವರಿಗೆ ಅಧಿಕಾರ ಸಿಕ್ಕರೆ ಸಂವಿಧಾನ, ಪ್ರಜಾಪ್ರಭುತ್ವ ಎಲ್ಲವನ್ನ ಬುಡಮೇಲು ಮಾಡಲಿದ್ದಾರೆಂದರು. ವಿಶ್ವಗುರು ಅನ್ನಿಸ್ಕೋಬೇಕಾಗಿರೋದು ಮೊದಲು ತನ್ನ ಮನೆಯಲ್ಲಿ ಅಲ್ಪಮೆನ್ಷನ್ ಮೋದಿ 65ರಲ್ಲಿ ಆ ಹೆಣ್ಣುಮಗಳನ್ನು ಮದುವೆ ಆಗಿದ್ದಲ್ಲ, ಆ ಹೆಣ್ಣುಮಗಳಲ್ಲಿ ಶಬಾಷ್ ಅನ್ನಿಸ್ಕೊಳ್ಳುವಂತ ಯೋಗ್ಯತೆನೇ ನಿನಗಿಲ್ಲ. ಎಲ್ಲಪ್ಪ ವಿಶ್ವಗುರು ಆಗಲಿಕ್ಕೆ ಸಾಧ್ಯತೆ ಇದೆ. ನಾನು ನಿಮ್ಮ ಮೂಲಕ ಕೇಳಿದ್ದೇವೆ, ವಯಸ್ಸಾದ ಮಿಸ್ಟರ್ ಮೋದಿ, ನಿಮ್ಮ ಮುಖಕ್ಕೆ ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಅನೇಕ ಸಂದರ್ಭದಲ್ಲಿ ಕೇಳಿದ್ದೆ. ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕೊಡಗಿನಿಂದ ಬಿಜೆಪಿಯಿಂದ ಬುಡ ಸಮೇತ ಕಿತ್ತು ಹಾಕಿದ್ದೇವೆ. ಕಷ್ಟದ ಕಾಲದಲ್ಲಿ ಕಾಂಗ್ರೆಸ್ ಕೈ ಹಿಡಿಯುತ್ತೆ ಅಂತ ಜನರಿಗೆ ಗೊತ್ತಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಜನರು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ. ಜನಕಲ್ಯಾಣ ಯೋಜನೆಯನ್ನ ಬಿಟ್ಟಿ ಭಾಗ್ಯ ಅಂತ ಮಹಿಳೆಯರಿಂದ ಅವಮಾನ ಮಾಡುತ್ತಿರುವ ಬಿಜೆಪಿಗೆ ಮಹಿಳೆಯರು ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆಂದರು. ಬೇರೆ ರೀತಿಯಲ್ಲಿ ರಾಜಕೀಯ ಮಾಡೋದು, ಧರ್ಮದ ಮೇಲೆ ರಾಜಕೀಯ ಮಾಡೋದು, ಯಾರ್ದೋ ಪಾಪ ಸಾವಿನ ಮೇಲೆ ರಾಜಕೀಯ ಮಾಡೋದಂತ ಅನ್ಯಾಯ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇಲ್ಲ. 2023ನೇ ಇಸ್ವಿ ದೊಡ್ಡ ಪಾಠ ಕಲಿಸಿದಿರ. 24ನೇ ಇಸ್ವಿ ಏಪ್ರಿಲ್ 26ನೇ ಬರುತ್ತಂತ ಚುನಾವಣೆಯಲ್ಲೂ ಒಂದು ದೊಡ್ಡ ಪಾಠ ನಮ್ಮ ಕಾರ್ಯಕರ್ತರು, ನಮ್ಮ ಈ ಎಲ್ಲಾ ಜನತೆಗೆ ಪಾಠ ಕಲಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭ ಜೆಡಿಎಸ್, ಬಿಜೆಪಿ ತೊರೆದ ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಮೌಳಿ, ಕೆಪಿ ಚಂದ್ರಕಲಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್, ಡಿಸಿಸಿ ಉಪಾಧ್ಯಕ್ಷ ಕೆಎಂ ಲೋಕೇಶ್, ಪಕ್ಷದ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಪ್ರಸ್ತುತ ರಾಜಕೀಯ ವಾತಾವರಣ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರ ಗೆಲುವಿಗೆ ಪೂರಕವಾಗಿದೆ ಎಂದು ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ ಹಾಗೂ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಬಿ ಭಾರತೀಶ್ ಕೊಡಗು ಚಾನೆಲ್ನೊಂದಿಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗೆಲುವಿಗೆ ಪೂರಕವಾಗಿ ಬಿಜೆಪಿ, ಜೆಡಿಎಸ್ ಪಕ್ಷಗಳು ಪರಸ್ಪರ ಅರ್ಥೈಸಿಕೊಂಡು ಮುನ್ನಡೆಯುವ ಮೂಲಕ ಯದುವೀರ್ ಅವರನ್ನು ಗೆಲ್ಲಿಸಬೇಕೆಂದರು. ಮೈಸೂರು ರಾಜರು ಈ ನಾಡಿಗೆ ನೀಡಿದ ಕೊಡುಗೆಗಳು ಅನುಪಮವಾದದ್ದು. ಇಂತಹ ರಾಜವಂಶಸ್ಥರ ಕುಡಿ ಯದುವೀರ್ ಅವರನ್ನು ಚುನಾವಣೆಯಲ್ಲಿ ಗೆಲ್ಲಿಸುವುದು ಉಪಕಾರ ಸ್ಮರಣೆ ಎಂದು ತಿಳಿಸಿದ್ದಾರೆ. ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ಲೋಕಸಮರ 2024 ಕೈ ಕಮಲ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಮಹೇಶ್ ತಿಮ್ಮಯ್ಯ ಅವರು. ಸರ್, ಕಾರ್ಯಕ್ರಮ ತಮಗೆ ಸ್ವಾಗತ. ನಮಸ್ಕಾರ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ. ಹೇಗೆ ಅನ್ಸುತ್ತೆ ಸರ್, ಈ ಹಿಂದೆ ಎದುರಿಸಿದಂಥ ಚುನಾವಣೆಗೂ ಈಗ ಎದುರಿಸ್ತಿರುವಂಥ ಚುನಾವಣೆಗೂ ಯಾವ ರೀತಿ ಒಂದು ರೀತಿಯಲ್ಲಿ ಟಫ್ ಅನ್ಸುತ್ತಾ, ಇದು ಈಸಿ ಅನ್ಸುತ್ತಾ ಅಂತ? ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಆಗಿರ್ತಕ್ಕಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ
ಒಂದು ಅಲೆ ಸೃಷ್ಟಿಯಾಗಿರ್ತಕ್ಕಂಥದ್ದೊಂದು ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆ ಮನೆ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಯುವ ಮತದಾರರು ಬಿಜೆಪಿ ಪರವಾಗಿ ಇರ್ತಕ್ಕಂಥದ್ದು ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಭಾರತೀಯ ಜನತಾ ಪಕ್ಷಕ್ಕೆ ಇಂಥ ಒಂದು ವಾತಾವರಣ ಯಾವತ್ತೂ ಸಿಕ್ಕಿರ್ಲಿಕ್ಕಿಲ್ಲ ಅಂತ ನಮ್ದೊಂದು ಭಾವನೆ ಇದೆ. ಓಕೆ, ಕರ್ನಾಟಕ ಸರ್ಕಾರ ಏನಂತಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಒಂದು ಏನು ಸ್ತ್ರೀಯರ ಮತ್ತು ಜನಸಾಮಾನ್ಯರ ಮನಸ್ಸನ್ನ ಒಂದು ರೀತಿಯಲ್ಲಿ ಗೆದ್ದಿರುವಂತ ಸಂದರ್ಭದಲ್ಲಿ ಇಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಹವಾ ಅನ್ನೋದು ವರ್ಕೌಟ್ ಆಗುತ್ತಾ? ಮೋದಿ ಹವಾ ಇಡೀ ದೇಶಾದ್ಯಂತ ವರ್ಕೌಟ್ ಆಗಿದೆ. 140 ಕೋಟಿ ಜನರು ಒಪ್ಕೊಂಡಿರ್ತಕ್ಕಂಥ ಒಂದು ಮೋದಿ ಗ್ಯಾರಂಟಿಯನ್ನ ಕೇವಲ 6 ಕೋಟಿ ಜನರ ಭಾವನೆಗಿಂತ 140 ಕೋಟಿ ಜನರ ಭಾವನೆ ಇವತ್ತು ಮೋದಿ ಪರವಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಿ ವಿಫಲ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತೀವಿ. ಯುವ ನಿಧಿಯನ್ನ ಕೇವಲ 3,000 ಜನರಿಗೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಯುವ ನಿಧಿಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಮತ್ತು ಈ ಇವತ್ತಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಇವತ್ತು ನಡೆದಿರ್ತಕ್ಕಂಥ ಇಲ್ಲಿ ಏನು ಹುಬ್ಳಿಯಲ್ಲಿ ಆದಂತ ಹತ್ಯೆ ಇರ್ಬೋದು, ವಾಲ್ನೂರ್ನಲ್ಲಿ ಆದಂತ ಒಂದು ಕಾರು ಹತ್ಯೆ ಮಾಡಿರ್ತಕ್ಕಂಥ ನಮ್ಮ ಕಾರ್ಯಕರ್ತನ ಮೋದಿ ಹಾಡನ್ನು ಬರೆದಂತ ನಮ್ಮ ಕಾರ್ಯಕರ್ತನ ಅವನ ಮೇಲೆ ಸಹ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿನಲ್ಲಿ ಜೈ ಶ್ರೀರಾಮ್ ಅಂತ ಏನು ಘೋಷಣೆ ಕೂಗಿದಂತ ಕಾರ್ಯಕರ್ತರ ಮೇಲೆ ಸಮೇತ ಹಲ್ಲೆ ನಡೆಸಿರ್ತಕ್ಕಂಥದ್ದು ಇದೆಲ್ಲ ಕರ್ನಾಟಕ ಸರ್ಕಾರದ ವೈಫಲ್ಯ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರತಕ್ಕಂಥದಕ್ಕೆ ಇದು ಉದಾಹರಣೆ ಆಗಿದೆ. ಇದನ್ನ ಸಂಪೂರ್ಣವಾಗಿ ಲೋಕಸಭಾ ಚುನಾವಣೆಯಲ್ಲಿ ಜನರು ಅವರ ವಿರುದ್ಧವಾಗಿ ಮತದಾನ ಮಾಡುವ ಮುಖಾಂತರ ಅವರಿಗೆ ಒಂದು ತಿರುಗೇಟನ್ನು ಕೊಡೋಕೆ ಕಾರಣ ಆಗುತ್ತೆ ಅಂತ ಹೇಳಲು ಬಯಸ್ತೀನಿ. ಓಕೆ, ಒಂದ್ ರೀತಿಯಲ್ಲಿ ಬಿಜೆಪಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ರಾಜವಂಶಸ್ಥರನ್ನ ಇಲ್ಲಿ ಚುನಾವಣೆಗೆ ನಿಲ್ಲಿಸ್ತಾರೆ. ಕಾಂಗ್ರೆಸ್ ಇಂದ ಒಬ್ಬ ಜನಸಾಮಾನ್ಯ ಕಾರ್ಯಕರ್ತರಾದಂತ ಲಕ್ಷ್ಮಣ್ ಅವ್ರನ್ನ ನಿಲ್ಲಿಸಿದ್ದಾರೆ. ಹಾಗಾಗಿ ಹಿಂದೆ ಏನು ಸಂಸದರಾಗಿದ್ದಂತ ಪ್ರತಾಪ್ ಸಿಂಹನವ್ರನ್ನ ಕೈ ಬಿಟ್ಟು ವಂಶಸ್ಥರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರ ವಾದ. ರಾಜವಂಶಸ್ಥರ ಕೊಡುಗೆ ಕರ್ನಾಟಕದಲ್ಲಿ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ರಾಜವಂಶಸ್ಥರು ಅವರ ತಂದೆ ಇರ್ಬೋದು, ಅವರ ವಂಶಸ್ಥರು ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತು ವಿಶ್ವವಿದ್ಯಾನಿಲಯಗಳು, ಅಣೆಕಟ್ಟುಗಳು, ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಮೊದಲ ವಿದ್ಯುತ್ ಒಂದು ಏನನ್ನು ಕೊಟ್ಟಿರತಕ್ಕಂಥದ್ದು ಮೈಸೂರು ರಾಜರು. ಅದಾದ ನಂತರ ಅವರು ವಿಶ್ವವಿದ್ಯಾನಿಲಯಗಳು, ಇವತ್ತು ಹಾಸ್ಪಿಟ್ಲ್ಗಳು ಎಲ್ಲವೂ ಮೈಸೂರು ರಾಜರ ಕೊಡುಗೆ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚು ನಂಬಿಕೆ ಇಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತೇನು ಕೋಟ ಶ್ರೀನಿವಾಸ ಪೂಜಾರಿ ಇರ್ಬೋದು, ಇನ್ನು ಸಣ್ಣ ಸಣ್ಣ ಕಾರ್ಯಕರ್ತರು ಸಮೇತ ಟಿಕೆಟ್ ಕೊಟ್ಟು ಭಾರತೀಯ ಜನತಾ ಪಕ್ಷ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಓಕೆ, ಈ ಬಾರಿ ಒಂದು ರೀತಿಯಲ್ಲಿ ಹಿಂದಿನ ಎರಡು ಸಂದರ್ಭದಲ್ಲಿ ಹಿಂದಿನ ಎರಡು ಅವಧಿಯಲ್ಲಿ ಇಲ್ಲಿ ಪ್ರತಾಪ್ ಸಿಂಹ ಅವರು ಸಂಸದರಾಗಿರ್ತಾರೆ. ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರನೇ ಇತ್ತು, ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರನೇ ಇದ್ದಿದ್ದು. ಆದ್ರೆ ಈ ಬಾರಿ ಹಾಗಾಗಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಮತ್ತು ಹಿಂದೆ ಈ ಹಿಂದೆ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರೇ ಇದ್ರು. ಆದ್ರೆ ಈ ಬಾರಿ ಹಾಗಾಗಿಲ್ಲ. ಏನು ಕೊಡಗಿನಲ್ಲಿ ಇಬ್ಬರು ಕೂಡ ಕಾಂಗ್ರೆಸ್ ಪರ ಶಾಸಕರಿದ್ದಾರೆ, ಮತ್ತೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿರೋದ್ರಿಂದ ಕಳೆದ ಬಾರಿಗಿಂತ ಈ ಬಾರಿಯ ಚುನಾವಣೆ ಹೇಗನ್ಸುತ್ತೆ ನಿಮ್ಗೆ? ಅದು ಸುಲಭವಾಗಿ ಗೆಲ್ಲಿಕ್ ಸಾಧ್ಯ ಆಗ್ತದ ಅಂತ? ಮೊದಲ ಬಾರಿ ಪ್ರತಾಪ್ ಸಿಂಹ ಅವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಸರ್ಕಾರ ಇದ್ದಂಥದ್ದು. ಈ ಎರಡನೇ ಬಾರಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ JDS ಮತ್ತು ಕಾಂಗ್ರೆಸ್ ಕೋಯಲೇಷನ್ ಗೌರ್ಮೆಂಟ್ ಇದ್ದಿದ್ದು. ಆ ಸಮಯದಲ್ಲೂ ನಾವು ಚುನಾವಣೆ ಎದುರಿಸಿದ್ವಿ. ಈ ಸಂದರ್ಭದಲ್ಲೂ ನಮ್ಮ ಸರ್ಕಾರ ಇಲ್ಲ ಅಂತ ಹೇಳಿ ನಾವು ಇಲ್ಲ. ಕಾರ್ಯಕರ್ತರು ಮತ್ತು ಬೂತ್ ಮಟ್ಟದಲ್ಲಿ ಎಲ್ಲ ಶಕ್ತಿ ಪೇಜ್ ಪ್ರಮುಖ ಸಮೇತ ನಮ್ಮ ಕಾರ್ಯಕರ್ತರು ಇರೋದ್ರಿಂದ ನಮ್ಮ ಚುನಾವಣೆ ಮಾಡ್ಲಿಕ್ಕೆ ಯಾವುದೇ ಕಷ್ಟ ಆಗೋದಿಲ್ಲ. ಎಲ್ಲ ಬೂತ್ ಅಲ್ಲಿ ಇವತ್ತು ಸಂಪರ್ಕ ಅಭಿಯಾನ ನಡೀತಿದೆ, ಪ್ರತಿ ಬೂತ್ ಅಲ್ಲಿ ಅದು ನಡೀತಾ ಇದೆ. ಚೆನ್ನಾಗಿ ಚುನಾವಣೆ ಮಾಡಿಸ್ತಾ ಇದ್ವಿ, ಯಾವುದೇ ತೊಂದರೆ ಇಲ್ಲ. ಬಿಜೆಪಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ರು ಚುನಾವಣೆ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ನಾವು ಕೆಲಸ ಮಾಡ್ತೀವಿ. ಓಕೆ, ಕೊನೆಯದಾಗಿ ನಿಮ್ಮ ಬಿಜೆಪಿಯ ಅಭ್ಯರ್ಥಿಗಳ ಬಗ್ಗೆ ನೀವು ಜನತೆ ಹೇಳೋದು? ನಮ್ಮ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ಆದಂತವರು ಒಂದು ಒಳ್ಳೆ ಎಕನಾಮಿಸ್ಟ್ ಮತ್ತು ಒಂದು ಸಭ್ಯತೆ ವ್ಯಕ್ತಿ ಇರತಕ್ಕಂಥವ್ರು. ಅವರು ಒಂದು ರಾಜಮನೆತನದ ಒಂದು ಕೊಡುಗೆ ಕೊಟ್ಟಂತವರು. ಅವರಿಂದ ಒಳ್ಳೆ ಜನರಿಗೆ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗುವಂತ ಒಂದು ಪರಿಸ್ಥಿತಿ ಇದೆ. ಅವರಿಂದ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬಹುದು. ಆ ದೃಷ್ಟಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಮಾಡಬೇಕು ಅಂತ ಎಲ್ಲ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇದು ನಮ್ಮ ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾದಂಥ ಮಹೇಶ್ ತಿಮ್ಮಯ್ಯವರ ಮಾತುಗಳು. ನಮ್ಮ ಕೊಡಗು ಜಿಲ್ಲೆಯ ಒಬ್ರು ಹಿರಿಯ ಬಿಜೆಪಿಯ ನಾಯಕರಾದಂಥ BB ಭಾರತೀಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಲೋಕಸಭಾ ಚುನಾವಣೆ ಬರ್ತಾ ಇದೆ. ಒಂದ್ ರೀತಿಯಲ್ಲಿ ಅದರ ಕಾವು ಏರ್ತಾ ಇದೆ. ಮೈಸೂರು ಕ್ಷೇತ್ರ ಕೂಡ, ಮೈಸೂರು ಕೊಡಗು ಏನ್ ಕ್ಷೇತ್ರ ಇದೆ, ಅದೊಂದು ರೀತಿಯ ಪ್ರತಿಷ್ಠತೆಯ ಕಣ ಕೂಡ ಈ ಬಾರಿ. ಆ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಮೈಸೂರು ಕೊಡಗು ಕ್ಷೇತ್ರ ಮೊದಲಿಂದ ಪ್ರತಿಷ್ಠೆಯ ಒಂದು ಲೋಕಸಭಾ ಕ್ಷೇತ್ರ. ಯಾಕೆಂತೇಳಿದ್ರೆ ಭೌಗೋಳಿಕವಾಗಿ ಕೊಡಗಿನ ಒಂದು ಸಂಪದ್ಭರಿತ ಒಂದು ಭೂಭಾಗಗಳು, ಹಾಗೇನೆ ಸಾಂಸ್ಕೃತಿಕ
ಒಂದು ನಗರ ಮೈಸೂರು ಒಳಗೊಂಡಂತೆ ಒಂದು ಅದ್ಭುತವಾದ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾವು ಕಳೆದ 2 ಅವಧಿಗೆ ಈ ಕ್ಷೇತ್ರದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ. ಈ ಬಾರಿಯೂ ನಾವು ಮತ್ತೊಮ್ಮೆ ಬಿಜೆಪಿ ಗೆಲ್ಲಲಿಕ್ಕಾಗಿ ಯದುವೀರ್ ಅವರು ನಮ್ಮ ಕ್ಯಾಂಡಿಡೇಟ್ ಆಗಿ ನಮಗೆ ಸಿಕ್ಕಿದ್ದಾರೆ. ಒಂದು ಕಡೆ ಕಳೆದ ಬಾರಿ ಪ್ರತಾಪ್ ಸಿಂಹ ಅವರು ಮಾಡಿದಂಥ ಕೆಲಸ, ಜೊತೆಗೆ ಮಹಾರಾಜರಾದಂಥ ಯದುವೀರ್ ಅವರು ನಮ್ಮ ಒಂದು ಅಭ್ಯರ್ಥಿ ಆಗಿರ್ತಕ್ಕಂಥದ್ದು, ನಮಗೊಂದು ಪೂರಕ ವಾತಾವರಣ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಒಂದು ದೂರದೃಷ್ಟಿ, ಯೋಚನೆಗಳು ಬಹಳ ಅಗಾಧವಾದ ಒಂದು ಸಂಗತಿಗಳು ಇವತ್ತು ಯದುವೀರ್ ಅವರಲ್ಲಿ ಇದೆ. ನಾವು ಅವರು ಗಮನಿಸಿದಾಗೆ ಒಂದು ಸರಳ ಸಜ್ಜನಿಕೆ, ಅವರದು ಮಹಾರಾಜ ನನ್ನ ಅರಮನೆಗೆ ಮಾತ್ರ ಸೀಮಿತ, ಹೊರಗಡೆ ನಾನು ಸಾಮಾನ್ಯ ಪ್ರಜೆ, ಹಾಗೇನೆ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕು ನನಗೆ ಅದರ ಅರಿವಿದೆ ಅಂತ ಹೇಳುವಂತ ಮೊದಲು ಅವರು ಘೋಷಣೆ ಮಾಡಿರೋದ್ರಿಂದ ಒಂದು ಒಳ್ಳೆ ಅಭ್ಯರ್ಥಿ ಕೊಟ್ಟಿದ್ದಾರೆ ಅಂತೇಳಿ ಜನಮಾನಸದಲ್ಲಿ ಅದು ಬಂದೋಗಿದೆ. ಈಗ ಇವತ್ತು ಜನ ಪಾರಂಪರ್ಯಕ್ಕೆ ಏನು ಆ ರಾಜರ ವಂಶಕ್ಕೆ ಒಂದು ಗೌರವನ ಕೊಡುತ್ತೆ. ಅದ್ರ ಜೊತೆಗೆ ಬಿಜೆಪಿ ಅಭ್ಯರ್ಥಿ ಆಗಿದ್ದು ಇನ್ನೊಂದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಹಾಗಾಗಿ ಅವರ ವೈಯಕ್ತಿಕ ವರ್ಚಸ್ಸು, ಹಾಗೆ ಪಕ್ಷದ ವರ್ಚಸ್ಸು ಮತ್ತು ಮೋದಿಯವರ ವರ್ಚಸ್ಸು, ಇದು 3 ಕೂಡಿ ಇವತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ನಮ್ಮ ಕೊಡಗಿನಲ್ಲಿ ನಾವು ಕಳೆದ ಬಾರಿ ಕೊಟ್ಟಂತ ಲೀಡ್ಗಿಂತಲೂ ಹೆಚ್ಚು ಕೊಡ್ಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಕಾರ್ಯಕರ್ತರು ಈಗಾಗಲೇ ನಮ್ಮ ಇವತ್ತಿನ ದಿವಸ ಎಲ್ಲ ಕಡೆ ಅಭಿಯಾನಗಳು ಶುರು ಆಗಿದೆ. ಬೂತ್ ಮಟ್ಟದಲ್ಲಿ ಎಲ್ಲ ಕಡೆ ನೋಡಿದಾಗ ನಾವು ಅಭಿಯಾನದಲ್ಲಿ ಭಾಗವಹಿಸಿದ್ವಿ, ಎಲ್ಲ ತರದ ಮನೆಗಳಿಗೆ ಹೋಗಿದ್ವಿ. ನಮಗೆ ನೋಡಿದಾಗ ಬಹಳ ಸಂತೋಷ ಆಯ್ತು. ಯಾಕೆಂತೇಳಿದ್ರೆ ಮೋದಿಯವರ ಹೆಸರು ಹೇಳಿ ನಾವು ಮತ ಕೇಳುವಾಗ ಮತ್ತೆ ಅಭಿವೃದ್ಧಿ ಹೇಳೋದೇ ಬೇಡ, ನಮ್ಗೆ ಗೊತ್ತಿದೆ ಬಿಜೆಪಿಗೆ ಮತ ಹಾಕ್ತೀವಿ ಅಂತ ಹೇಳೋ ಭರವಸೆನ ಕೊಟ್ಟು ನಮ್ಮನ್ನ ಕಳಿಸ್ತಾ ಇದ್ದಾರೆ. ಹಾಗಾಗಿ ಈ ಸಲ ಈ ಕ್ಷೇತ್ರದಲ್ಲಿ ಜನರ ಒಲವು ಬಿಜೆಪಿ ಕಡೆ ಇದೆ ಅಂತ ಹೇಳೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಒಂದು ರೀತಿಯಲ್ಲಿ ಕಳೆದ 2 ಅವಧಿಯಲ್ಲೂ ಕೂಡ ಇಲ್ಲಿಯ ಪ್ರತಾಪ್ ಸಿಂಹ ಅವರು ಇಲ್ಲಿಗೆ ಅಭ್ಯರ್ಥಿ ಆಗಿರ್ತಾರೆ. ಆದ್ರೆ ಏಕಾಏಕಿ ಈ ಬಾರಿ ಕೊನೆಯ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರ್ ಅವರನ್ನ ಆಯ್ಕೆ ಮಾಡಲಾಗ್ತದೆ. ಇದರಿಂದಾಗಿ ಇದು ಒಂದು ರೀತಿಯಲ್ಲಿ ಬಿಜೆಪಿಗೆ ಲಾಭ ಆಗ್ತದ, ನಷ್ಟ ಆಗ್ತದ ಅಂತ? ಈಗ ಇಡೀ ದೇಶದಲ್ಲಿ ಅನೇಕ ಈ ರೀತಿಯ ಸಂಸದರನ್ನ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳೋದು ನಮಗೆಲ್ಲ ಗೊತ್ತಿರತಕ್ಕ ಸಂಗತಿ. ಎಲ್ಲಿ ಸಂಘಟನೆ ಗಟ್ಟಿ ಇದೆ ಅಲ್ಲಿ ಹೊಸಬರಿಗೊಂದು ಅವಕಾಶ ಕೊಡಬೇಕು ಅಂತ ಹೇಳೋ ಒಂದು ಕಲ್ಪನೆ ಇದೆ ಪಕ್ಷದಲ್ಲಿ. ಯುವಕರಿಗೆ ಆದ್ಯತೆ ಕೊಡಬೇಕು, ವಿಚಾರವಂತರಿಗೆ ಆದ್ಯತೆಯನ್ನು ಕೊಡಬೇಕು, ಈ ರೀತಿ ಎಲ್ಲ ವರ್ಗದವ್ರನ್ನ ತಲುಪಬೇಕು ಅಂತ ಹೇಳುವ ಕಾರಣಕ್ಕೆ ಆ ಥರದ ಯೋಜನೆಗಳು ಪಕ್ಷದಲ್ಲಿ ಆಗುತ್ತೆ. ಅದು ಬೇರೆ ಯಾವ ಪಾರ್ಟಿಯಲ್ಲಿ ಇಲ್ಲ, ಅದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ. ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಅದಕ್ಕೆ ಹೇಳುವಂಥದ್ದು. ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೊಡುತ್ತೆ, ಹಾಗೇನೆ ಒಬ್ಬ ವಿಚಾರವಾದಿ, ಒಂದು ಒಳ್ಳೆ ಅವನಿಂದ ದೇಶಕ್ಕೆ ಒಳ್ಳೇದಾಗುತ್ತೆ, ಒಳ್ಳೆ ಯೋಚನೆಗಳು ಇದೆ ಅವರ ಮನಸ್ಸಲ್ಲಿ ಅಂತೇಳಿ ಅಂಥವ್ರನ್ನು ತಗೊಳ್ದು. ಹಾಗಾಗಿ ಯದುವೀರ್ ಅವರನ್ನ ಈ ಬಾರಿ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ನೀವು ನಮ್ಮ ಪಕ್ಕದ ಮಂಗಳೂರಲ್ಲೇ ನೋಡಿ, ಬ್ರಿಜೇಶ್ ಚೌಟ ಅಂತೇಳಿ ಕೊಟ್ಟಿದ್ದಾರೆ. ಅವರೊಂದು ಯುವಕರು ಇದ್ದಾರೆ, ಸಾಮಾನ್ಯ ಕಾರ್ಯಕರ್ತರಾಗಿದ್ದರು. ಇವತ್ತು ಅವರಿಗೆ ತಕ್ಷಣಕ್ಕೆ ಅವರನ್ನ MP ಒಂದು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅಂದ್ರೆ ಇದೇ ನಮ್ಮಲ್ಲಿರ್ತಕ್ಕಂಥ ಡಿಫರೆನ್ಸ್ ಬೇರೆ ಪಾರ್ಟಿಗೂ ನಮಗೂ. ಹಾಗಾಗಿ ಯದುವೀರ್ ಒಂದೊಳ್ಳೆ ಅಭ್ಯರ್ಥಿಯನ್ನ ಕೊಟ್ಟಿದ್ದಾರೆ. ಕಳೆದ ಬಾರಿ ಏನು ಲೋಕಸಭಾ ಚುನಾವಣೆ ಇತ್ತು, ಆ ಸಂದರ್ಭದಲ್ಲಿ ಇಲ್ಲಿಯ ಕೊಡಗಿನ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು, ಬಿಜೆಪಿಯ 2 ಶಾಸಕರಿದ್ರು ಮತ್ತು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು. ಹಾಗಾಗಿ ಗೆಲುವು ಕಳೆದ ಸಲ ಸುಲಭ ಆಯ್ತು. ಈ ಸಲ ಕೂಡ ಅಷ್ಟೇ ಸುಲಭ ಇದೆಯಾ ಅಂತ? ಯಾಕೆಂದ್ರೆ ಈಗ ಇರುವಂತ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಮತ್ತೆ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು. ಹಾಗಾಗಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನಿದೆ ಅದನ್ನ ನಾವು ನೋಡಿದಾಗ ನಮ್ಮ 2 ಕ್ಷೇತ್ರದಲ್ಲೂ ನಮ್ಮ ಬಿಜೆಪಿಯ ಮತ ಹೆಚ್ಚಾಗಿದೆ, 10,000 ಹೆಚ್ಚಾಗಿದೆ. ನಾವು ಸೋತಿರುವ ಅಂತರ 4,200 4,400 ಅಷ್ಟೇ. ಅದು ದೊಡ್ಡ ಅಂತರ ಏನಲ್ಲ. ಅಲ್ಲಿ ನಾವು ಗಮನಿಸಬೇಕಾಗಿದೆ ಇವತ್ತಿನ ಯುವ ಮತದಾರರು ಈಗ ಮತ್ತೆ ಪುನಃ ಈ ಹೊಸ ಮತದಾರ ಸೇರ್ಪಡೆ ಆಗಿದ್ದನ್ನ ನಾವು ಗಮನಿಸಿದಾಗ ಬಹುತೇಕ ಯುವ ಮತದಾರರು ಬಿಜೆಪಿ ಬಗ್ಗೆ ಒಲವಿರ್ತಕ್ಕಂಥವ್ರು ಇರೋದ್ರಿಂದ ನಮ್ಮ ಆ ಗ್ಯಾಪ್ ಅನ್ನು ತುಂಬಿಸ್ಲಿಕ್ಕೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗೇನೆ ಇದು ದೇಶದ ಚುನಾವಣೆ, ದೇಶದ ಭದ್ರತೆ, ದೇಶದ ಅಭಿವೃದ್ಧಿ, ದೇಶದ ಒಂದು ಈ ಚುನಾವಣೆಗೆ ಜನ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು, ಬೇರೆ ಬೇರೆ ಪಕ್ಷದ ಮತದಾರರು ಬಿಜೆಪಿಗೆ ಮತ ಹಾಕ್ತಾರೆ. ಅದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕಳೆದ ಬಾರಿ ಏನು MP ಚುನಾವಣೆಯಲ್ಲಿ ನಮಗೆ ಮತ ಬಂತು, ಅದಕ್ಕಿಂತಲೂ ಹೆಚ್ಚಿನ ಮತ ಈ ಬಾರಿ ಬರುತ್ತೆ. ಓಕೆ ವೀಕ್ಷಕರೇ, ಇದು ನಮ್ಮ ಬಿಜೆಪಿಯ ನಾಯಕರು ಆದಂತ BB ಭಾರತೀಶ್ ಅವರ ನುಡಿಗಳು. ಕೊಡಗು ಕಾಂಗ್ರೆಸ್ನ ಮುನೀರ್ ಅಹಮದ್, DCC ಸದಸ್ಯ ರಜಾಕ್, ಖಲೀಲ್ ಬಾಷಾ, ಲಿಯಾಕತ್ ಅಲಿ, ಅಲ್ಪಸಂಖ್ಯಾತ ಮಡಿಕೇರಿ ಬ್ಲಾಕ್ ಅಧ್ಯಕ್ಷ KG ಪೀಟರ್ ಅವರ ನೇತೃತ್ವದಲ್ಲಿ ಸೋಮವಾರ ಮುಂಜಾನೆ 7 ಗಂಟೆಯಿಂದ ಮಡಿಕೇರಿ ನಗರದ ಹೃದಯ ಭಾಗಗಳಾದ
ಮಾರುಕಟ್ಟೆ, ಹಿಲ್ ರಸ್ತೆ, ಮಹದೇವಪೇಟೆ, ಮಕಾನ್ ಗಲ್ಲಿ, ಹಿಂದೂಸ್ತಾನಿ ಶಾಲೆ ವಠಾರ, ಕಾಲೇಜು ರಸ್ತೆ ಹಾಗೂ ಪೇಟೆ ರಾಮಮಂದಿರ ರಸ್ತೆಗಳಲ್ಲಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಂ ಲಕ್ಷ್ಮಣಗೌಡ ಅವರ ಪರ ಬಿರುಸಿನ ಮತಯಾಚನೆ ಮಾಡಲಾಯಿತು. ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ 214 ಅಧ್ಯಕ್ಷ ರೌಫ್ ಎಂಎನ್, ಮಡಿಕೇರಿ ನಗರ ನಾಮನಿರ್ದೇಶಿತ ಸದಸ್ಯ ಯಾಕೂಬ್, ವಕ್ಫ್ ಸದಸ್ಯ ಇಮ್ರಾನ್, ಗ್ಯಾರಂಟಿ ತಾಲೂಕು ಅನುಷ್ಠಾನ ಸಮಿತಿಯ ಇಬ್ರಾಹಿಂ, ಮಡಿಕೇರಿ ನಗರ ಕಾಂಗ್ರೆಸ್ ಬೂತ್ ಅಧ್ಯಕ್ಷರಾದ ಕೌಸರ್, ರಿಯಾಜುದ್ದೀನ್, ಹಫೀಸ್ ರೆಹಮಾನ್, ಹುಸೇನ್, ಸ್ಥಳೀಯ ಮುಖಂಡರಾದ ಸಲೀಂ, ಅಬ್ದುಲ್ ಅಹಮದ್ ಖಲೀಲ್, 214 ಬೂತ್ನ ಉಪಾಧ್ಯಕ್ಷ ಹಾಗೂ ಸೇವಾದಳದ ಕಾರ್ಯದರ್ಶಿ ಹಬೀಬ್, ಬೂತ್ ಸದಸ್ಯರಾದ ಅಜೀಜ್, ಅಯ್ಯೂಬ್ ಹಾಗೂ ನಜೀರ್ ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮೈಸೂರು ಕೊಡಗು ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರು ಹಾಗೂ ಪ್ರತಿಭಾವಂತ ನಾಯಕರಾದಂಥ ಲಕ್ಷ್ಮಣ್ ಅವರು ಈ ಒಂದು ಚುನಾವಣೆಯಲ್ಲಿ ನಿಂತಿದ್ದಾರೆ. ನಾವೀಗ ಪ್ರಚಾರ ಸಭೆಯಲ್ಲಿ ನಾವೆಲ್ಲ ಸೇರಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೇವೆ. ಎಲ್ಲ ಮಹಿಳೆಯರಿಗೆ, ಮನೆಯ ಗೃಹಿಣಿಯರಿಗೆ ಎಲ್ಲರಿಗೂ ಕೂಡ ಇವತ್ತು ಕಾಂಗ್ರೆಸ್ ಬರಬೇಕನ್ನೋ ಉದ್ದೇಶದಲ್ಲಿ ಇವತ್ತು ತುಂಬ ಹೃದಯದ ಸ್ವಾಗತದ ಕೂಡ ಮಾಡಿದ್ದಾರೆ. ಎಲ್ಲ ಮತಗಳು ಕೂಡ ಇವತ್ತು ಕಾಂಗ್ರೆಸ್ ಬರ್ತದೆ ನಮಗೆ ನಂಬಿಕೆ ಇದೆ. ಸುಮಾರು ವರ್ಷಗಳಿಂದ ಈ ಒಂದು ಭಾಗದಲ್ಲಿ ಒಕ್ಕಲಿಗ ಗೌಡರವರಿಗೆ ಯಾರಿಗೂ ಈ ಒಂದು ಅವಕಾಶಗಳು ಸಿಕ್ಕಿರಲಿಲ್ಲ. ಇವತ್ತು ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ಶ್ರೀ ಲಕ್ಷ್ಮಣ್ ಗೌಡರವರ ಪರ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ನಾನು ಈ ಬೂತಿನ ಅಧ್ಯಕ್ಷನಾಗಿ 214 ಬೂತಿನ ಅಧ್ಯಕ್ಷನಾಗಿ ಹಾಗೂ ನಮ್ಮ ಸಹಪಾಠಿಗಳು ಸೇರಿ ಪ್ರತಿಯೊಂದು ಮನೆಗೆ ಹೋಗಿ ಮತಯಾಚನೆ ಮಾಡ್ತಾಯಿದ್ದೀವಿ. ಈ ಸತಿ ನಮ್ಮ ಇಬ್ಬರು ಶಾಸಕರಾದ ಶ್ರೀ ಮಂತರ್ಗೌಡರವರು ಹಾಗೂ ನಮ್ಮ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಸ್ ಪೊನ್ನಣ್ಣನವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಹಾಗೂ ನಗರಾಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ ಅವರ ನೇತೃತ್ವದಲ್ಲಿ ನಾವು ಇವತ್ತು ಮತಯಾಚನೆ ಮಾಡ್ತಾಯಿದ್ದೀವಿ. ವಿರಾಜಪೇಟೆಯ ಇಂಜಿಲಗೆರೆಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಮತಯಾಚನೆ ಮಾಡಲಾಯಿತು. ಅಂಬತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಪ್ರಶಾಂತ್, ನಿತೀಶ್, ರಿಷಾ, ಸುರೇಂದ್ರ ಅವರ ನೇತೃತ್ವದಲ್ಲಿ ಮತಯಾಚನೆ ಕಾರ್ಯಕ್ರಮ ನಡೆಯಿತು. ವಿರಾಜಪೇಟೆ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಇದೇ ತಿಂಗಳ ಏಪ್ರಿಲ್ 26ರಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು, ಮತ್ತೊಂದು ಬಾರಿ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕೆಂದರು. ನಾವು ಹೇಳ್ತೇವೆ, ನೀವೆಲ್ಲ ಮನಸ್ಸು ಮಾಡಿ, ಈ ಬಾರಿ 26ನೇ ತಾರೀಕು ಮದುವೆ ಸಂಭ್ರಮ ಎಲ್ಲವೂ ಇರ್ತದೆ. ಆದರೆ ಮೊದಲು ಮತಗಟ್ಟೆಗೆ ಹೋಗಬೇಕು. ವೋಟ್ ಹಾಕಿದ ಮೇಲೆ ಉಳಿದ ಕೆಲಸ, ದೇಶ ಕಟ್ಟೋ ಕೆಲಸ, ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಮಕ್ಕಳ ಬದುಕಿನ ಪ್ರಶ್ನೆ ಈ ಚುನಾವಣೆಯಲ್ಲಿ ತೀರ್ಮಾನ ಆಗುತ್ತೆ. ಅವರ ಫ್ರೀ ಗ್ಯಾರಂಟಿ ತೀರ್ಮಾನ ಆಗುವಂಥದ್ದಲ್ಲ. ಗ್ಯಾರಂಟಿ ಇರ್ತದೆ. ಮೋದಿ ಹೇಳಿದಾರಲ್ಲ, ನಾನೇ ಗ್ಯಾರಂಟಿ, ಈ ದೇಶದಲ್ಲಿ ಪ್ರತಿಯೊಬ್ಬರು ಸ್ವಾಭಿಮಾನಿ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನಾನೇ ಗ್ಯಾರಂಟಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಮಾತನಾಡಿ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ವಿಶ್ವ ಮಾನವರಾಗಬೇಕು. ಆದ್ದರಿಂದ ಈ ಬಾರಿ ಕೊಡಗು ಮೈಸೂರು ಲೋಕಸಭಾ ಅಭ್ಯರ್ಥಿಗಳಾದ
ಮೈಸೂರಿನ ಮಹಾರಾಜರ ಕುಡಿ ಯದುವೀರ್ ಅವರ ಕಮಲದ ಗುರುತಿಗೆ ಮತ ನೀಡುವಂತೆ ಮನವಿ ಮಾಡಿದರು. 26ನೇ ಚುನಾವಣೆಯಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಹಾಗೆ ನಮ್ಮ ಈ ಕ್ಷೇತ್ರದ ಮೈಸೂರು ಮತ್ತು ಕೊಡಗು ಲೋಕಸಭಾದ ಅಭ್ಯರ್ಥಿ ಅವ್ರನ್ನ ಅಧಿಕ ಮತಗಳಿಂದ ಆಯ್ಕೆ ಮಾಡಬೇಕು. ಹಾಗೆ ಮಹಾರಾಜರ ಕುಡಿ, ಆ ಮಹಾರಾಜರ ಹಿನ್ನೆಲೆ ಇಡೀ ದೇಶದಲ್ಲಿ ನಮ್ಮ ಮಹಾರಾಜರು, ಮೈಸೂರು ಮಹಾರಾಜರು ಆ ಪ್ರಜೆಗಳಿಗೆ ಒಂದು ಉತ್ತಮವಾದ ಆಡಳಿತವನ್ನು ನಡೆಸಿ ಒಳ್ಳೆ ಕೆಲಸ ಮಾಡಿದ ಹಿನ್ನೆಲೆ ಇದೆ. ಈ ಸಂದರ್ಭ ಕಾಂಗ್ರೆಸ್ ಸೇರಿದ್ದ ದಿನೇಶ್ ರಂಜನ್ ರಾಜೇಶ್ ಅವರು ಮರಳಿ ಬಿಜೆಪಿ ಪಕ್ಷಕ್ಕೆ ಸೇರಿಕೊಂಡರು. ಪ್ರಧಾನಿ ಮೋದಿಯವರ ಪ್ರಭಾವದಿಂದ ಬಿಜೆಪಿಗೆ ಮತಗಳು ಬರುತ್ತವೆ. ಆರ್ಥಿಕವಾಗಿ ದೇಶ ಈಗ ಪ್ರಗತಿಯಲ್ಲಿದೆ. ಮೋದಿಯವರು ಈ ದೇಶದಲ್ಲಿ ತಗೊಂಡಂತಹ ಪ್ರಗತಿ ಕಾಮಗಾರಿಗಳಿರ್ಬೋದು, ಅದ್ರ ಜೊತೆಗೆ ಆರ್ಟಿಕಲ್ 370, ಅದರ ಜೊತೆಗೆ ರಾಮ ಮಂದಿರ, ಇದನ್ನೆಲ್ಲ ನೋಡಿದಾಗ ಯಾರೇ ನಮ್ಮ ಕೊಡಗಿನ ಜನರು ಫಸ್ಟ್ ನೋಡೋದು ವೆರಿ ಸ್ಟ್ರಾಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ಶಿಪ್, ವಿಷನ್ ಇರುವಂತ ಒಂದು ಲೀಡರ್ಶಿಪ್, ಕಮಿಟ್ಮೆಂಟ್ ಇರುವಂತ ಒಂದು ಲೀಡರ್ಶಿಪ್. ಹಾಗಾಗಿ ನಮ್ಮ ಮೋದಿಯವರ ಹೆಸರಿನಲ್ಲಿ ಓಟ್ ಬರ್ತದೆ. ಕಾಂಗ್ರೆಸ್ನವರಿಗೆ ಮೋದಿ ಅಂದ್ರೆ ಭಯ. ಮೋದಿ ಹವಾ ಕುಗ್ಗಲು ಸಾಧ್ಯವೇ ಇಲ್ಲ. ನಮ್ಮ ನಾಯಕರು ಮೋದಿ. ಹಾಗಾಗಿ ಲೋಕಸಭಾ ಚುನಾವಣೆ ಬಂದಾಗ ಮೋದಿಯವರೇ ನಮ್ಗೆ ಲೀಡರು. ನನಗೆ ಡೌಟ್ ಆಗ್ತದೆ, ಕಾಂಗ್ರೆಸ್ನವರಿಗೆ ಮೋದಿ ಇದ್ದರೆ ಭಯ, ಅವ್ರು ನಿದ್ರೆ ಮಾಡೋ ಮೋದಿ ಹೆಸರು ಬಂದ್ರೆ ನಾವು ಸೋತೋಗ್ಬಿಡ್ತೀವಿ ಅಂತ ಹೇಳಿದ್ರೆ ಭಯ. ಜಿಲ್ಲೆಯ ಜನ ಮೊದಲು ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ. ರಾಷ್ಟ್ರವನ್ನು ಅಗ್ರಸ್ಥಾನದಲ್ಲಿರಿಸುವುದೇ ಪ್ರಧಾನಿಗಳ ಗುರಿ. ಬಿಜೆಪಿ ಅಧಿಕಾರಾವಧಿಯಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಮೆಡಿಕಲ್ ಕಾಲೇಜು, ಡಿಸಿ ಕಚೇರಿ, ಎಸ್ಪಿ ಕಚೇರಿ, ಸೈನಿಕ ಶಾಲೆ ಇವೆಲ್ಲವೂ ನಮ್ಮ ಅವಧಿಯಲ್ಲಿ ಆಗಿದ್ದು. 25 ವರ್ಷದಲ್ಲಿ ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಸೈನಿಕ್ ಸ್ಕೂಲ್ ಇರ್ಬೋದು, ಅದರ ಜೊತೆಗೆ ಸ್ಪೋರ್ಟ್ಸ್ ಸ್ಕೂಲ್ನ ಸಂದರ್ಭ ಮಾಡಿದಿರ್ಬೋದು, ಮತ್ತು ಯೂನಿವರ್ಸಿಟಿನ ಸ್ಯಾಂಕ್ಷನ್ ಮಾಡಿರ್ಬೋದು. ಇಲ್ಲಿ ಗೆದ್ದಂಥವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಆದರೂ ಕೂಡ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಅದನ್ನು ಚಿಂತನೆ ಮಾಡಿದ್ದೀವಿ. ಇದು ಈ ಮೊದಲು ಯಾರು ಮಾಡಿಲ್ಲ. ಈ ಬಾರಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ 2 ಲಕ್ಷಗಳ ಮತಗಳ ಅಂತರದಿಂದ ಗೆಲ್ಲುತ್ತಾರೆ. 100ಕ್ಕೆ 100 ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬರ್ತಾರೆ. ಈ ಸಾರಿ ನಾವು ಲೀಡ್ ತಗೊಳ್ತೇವೆ ಸರ್. ನನ್ನ ಅಂದಾಜು ಒಂದು 2 ಲಕ್ಷ ಓಟು ಈ ಸಾರಿ ಲೀಡ್ ತಗೊಂಡು ನಮ್ಮ ಕ್ಯಾಂಡಿಡೇಟ್ ಗೆಲ್ತದೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆಯಲ್ಲಿ ಯಾವುದೇ ಪ್ರಭಾವ ಬೀರುವುದಿಲ್ಲ. ವೀಕ್ಷಿಸಿ, ಈ ಬಾರಿಯೂ ಬಿಜೆಪಿ, ಸಂಶಯವೇ ಇಲ್ಲ. ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಮನದಾಳ ನಿಮ್ಮ ನೆಚ್ಚಿನ ಕೊಡಗು ಚಾನೆಲ್ನಲ್ಲಿ ಸೋಮವಾರ ಮತ್ತು ಮಂಗಳವಾರ ಸಂಜೆ 7 ಗಂಟೆಗೆ ತಪ್ಪದೇ ವೀಕ್ಷಿಸಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ
For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿಗಳ ಕಾರ್ಯಾಲಯದಿಂದ ತರಬೇತಿ ನಡೀತಾ ಇದ್ದು, ಸಹಕಾರ ಸಂಘಗಳ ಎಲ್ಲ ಸಿಬ್ಬಂದಿಗಳನ್ನು ನಿರಂತರ ತರಬೇತಿಗೆ ಬಳಸಿಕೊಳ್ಳುವುದು ಸರಿಯಲ್ಲವೆಂದು ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ ಆರೋಪಿಸಿದ್ದಾರೆ. ಕಳೆದ ಶನಿವಾರ ಸಹಕಾರ ಸಂಘದ ಎಲ್ಲ ಸಿಬ್ಬಂದಿಗಳಿಗೆ ತರಬೇತಿ ನೀಡಿದ ಪರಿಣಾಮ ಸಂಘವೊಂದ ಮುಚ್ಚಲಾಗಿತ್ತು. ಭಾನುವಾರ ವಾರದ ರಜಾ ದಿನ. ಸೋಮವಾರ ಮತ್ತೊಮ್ಮೆ ಸಹಕಾರ ಸಂಘದ ಸಿಬ್ಬಂದಿಗಳಿಗೆ ತರಬೇತಿ ನೀಡಲು ಆದೇಶಿಸಿದ್ದು, ಸಂಘವೊಂದ ಕಾರ್ಯನಿರ್ವಹಿಸಲು ಸಿಬ್ಬಂದಿಗಳಿಲ್ಲದೆ ಮುಚ್ಚುವ ಪರಿಸ್ಥಿತಿ ಉಂಟಾಗಿದೆ. ಚುನಾವಣಾ ಕಾರ್ಯಕ್ಕೆ ಸಂಘದ ಸಿಬ್ಬಂದಿಗಳನ್ನು ನೇಮಿಸಿರುವುದರಿಂದ ಚುನಾವಣೆಯ 2 ದಿನ ಸಹಕಾರ ಸಂಘವೊಂದ ಮುಚ್ಚಲೇಬೇಕು. ಆದರೆ ಸಹಕಾರ ಸಂಘದಲ್ಲಿ ರೈತರಿಗೆ ಕೆಸಿಸಿ ಸಾಲ ಮರುಪಾವತಿ ಹಾಗೂ ಕೃಷಿ ಸಾಲ ನೀಡುವ ಈ ಸಮಯದಲ್ಲಿ ಚುನಾವಣಾ ಕಾರ್ಯಕ್ಕೆ ಚಟ್ಟಳ್ಳಿ ಸಹಕಾರ ಸಂಘದ ಎಲ್ಲ ಸಿಬ್ಬಂದಿಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ನಿರಂತರ ತರಬೇತಿಗೆ ಹಾಜರಾಗಲು ಸೂಚಿಸಿರುವುದರಿಂದ ಸಹಕಾರ ಸಂಘದ ಕಾರ್ಯನಿರ್ವಹಿಸಲು ತೊಂದರೆ ಆಗ್ತಾ ಇರುವ ಬಗ್ಗೆ ಚುನಾವಣಾಧಿಕಾರಿಗಳಿಗೆ ಲಿಖಿತವಾಗಿ ತಿಳಿಸಲಾಗಿದೆ. ಚಟ್ಟಳ್ಳಿ ಸಹಕಾರ ಸಂಘದ 50% ಸಿಬ್ಬಂದಿಗಳನ್ನು ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಿಕೊಂಡು ಉಳಿದ ಸಿಬ್ಬಂದಿಗಳಿಂದ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡಬೇಕೆಂದು ಪತ್ರ ಬರೆದಿದ್ದರೂ ಕೂಡ ಪ್ರಯೋಜನವಾಗಿಲ್ಲವೆಂದು ಮಣಿಯುತ್ತಪ್ಪ ತಿಳಿಸಿದ್ದಾರೆ. ರೈತ ಕೃಷಿ ಸಾಲ ಮರುಪಾವತಿಯ ಸಮಯ ಮೀರಿದರೆ ಸರ್ಕಾರ ಕೃಷಿ ಸಾಲದ ಮೇಲಿನ ಶೂನ್ಯ ಬಡ್ಡಿ ದರ ದೊರೆಯೋದಿಲ್ಲ. ಆದ್ದರಿಂದ ಈ ಆದೇಶವನ್ನು ಹಿಂಪಡೆದು ಸಹಕಾರ ಸಂಘದ 50% ಮಾತ್ರ ಬಳಸಿಕೊಂಡು ಪಾರದರ್ಶಕವಾಗಿ ಚುನಾವಣೆ ನಡೆಯಲೆಂದು ಮಣಿಯುತ್ತಪ್ಪ ಮನವಿ ಮಾಡಿದ್ದಾರೆ. ಈಗ ರೈತರಿಗೆ ಹೊರೆ ಆಗ್ತದೆ. 365 ದಿವಸ 366 ಬಂದರೆ ಅವರಿಗೆ ಬಡ್ಡಿ ಬೀಳ್ತದೆ. ಈ ಸರ್ಕಾರದ ಘೋಷಣೆ 0% ಸಿಕ್ಕೋದಿಲ್ಲ. ಇದರಿಂದ ನಾನು ಕೈ ಮುಗಿದು ಮನವಿ ಮಾಡ್ತೇನೆ, ಚುನಾವಣಾಧಿಕಾರಿಗಳೇ, ಪಾರದರ್ಶಕವಾಗಿ ಚುನಾವಣೆ ನಡೆಸಲಿಕ್ಕೆ ನಮ್ಮದೆಲ್ಲ ಸಹಕಾರ ಇದೆ. ಆದರೆ ನಮಗೆ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಹಕಾರ ಸಂಘದ ಸಿಬ್ಬಂದಿ ವರ್ಗದವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ, ಅರ್ಧ ಭಾಗವನ್ನು ಬಳಸ್ಕೊಳ್ಳಿ. ನಾನು ಸಮೇತ ತಯಾರಿದ್ದೇನೆ. ಬೇಕಾದ್ರೆ 2 ಜನ ಬಿಟ್ಟು ಬಾಕಿದ್ದ ನಮ್ಮ ಸಿಬ್ಬಂದಿ ವರ್ಗ ಬಿಟ್ಟುಕೊಳ್ಳಿಕ್ಕೆ ಸಮೇತ ನಾನು ತಯಾರಿದ್ದೇನೆ. ಇದು ನನಗೆ ಮಾತ್ರ ಹೇಳ್ತಾ ಇದ್ದಿಲ್ಲ, ಕೊಡಗು ಜಿಲ್ಲೆಯಲ್ಲಿ ಇರುವ ಎಲ್ಲ ಸಹಕಾರ ಸಂಘಗಳ ಪರವಾಗಿ ನಾನು ಇದನ್ನು ಮಾತಾಡ್ತಾ ಇದ್ದೇನೆ. ದಯವಿಟ್ಟು ಮನವಿಯನ್ನು ಮಾಡ್ತಾ ಇದ್ದೇನೆ, ಚುನಾವಣಾಧಿಕಾರಿಗಳೇ, ನಿಮಗೆ ನಮ್ಮ ಸಹಕಾರ ಸಂಪೂರ್ಣವಾಗಿದೆ, ಆದರೆ ಸಹಕಾರ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಬೇಡಿ ಅಂತ ನಾನೊಂದು ಮನವಿಯನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದೇನೆ. ಈ ಸಮಯ ಸಹಕಾರ ಸಂಘದಲ್ಲಿ ರೈತರ ಸಾಲವನ್ನು ಕಟ್ಟುವಂಥ ಸಮಯ. ರೈತರಿಗೆ ತೊಂದರೆ ಆಗಬಾರದು ಅನ್ನೋಂಥ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡುವವರು ಸಹಕಾರ ಸಂಘದ ರೈತರಿಗೆ ಒಂದು ಒಳ್ಳೆಯ ಒಂದು ಪಾರದರ್ಶಕವಾಗಿ ಅವರಿಗೆ ಸಹಕಾರ ಮಾಡುವಂಥದ್ದು ನಮ್ಮ ಕೆಲಸ. ಸಹಕಾರ ಸಂಘದ ನಿಯಮ ಪ್ರಕಾರ 365 ದಿವಸದ ಒಳಗೆ ಲೋನ್ ಕಟ್ಟಿದರೆ ಮಾತ್ರ ಅವರಿಗೆ 0%. ಅದು 1 ದಿವಸ ಲೇಟ್ ಆದರೆ ಪುನಃ 10.5% ಬೀಳ್ತದೆ. ಈ ಹಿನ್ನೆಲೆಯಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಪತ್ರವನ್ನು ಸಮೇತ ನಾವು ಕೊಟ್ಟಿದ್ದೇವೆ, ಮನವಿಯನ್ನು ಮಾಡಿದ್ದೇವೆ. ಸಿಬ್ಬಂದಿ ವರ್ಗದ ಅರ್ಧ ಭಾಗ ಜನವನ್ನು ನೀವು ಕರ್ಕೊಳ್ಳಿ, ಅರ್ಧ ಭಾಗ ಜನವನ್ನು ಸಹಕಾರ ಸಂಘಗಳಲ್ಲಿ. ಎಮ್ಮೆಮಾಡು ಪ್ರದೇಶದಲ್ಲಿ ಸೋಮವಾರ ಸುರಿದ ಭಾರೀ ಗಾಳಿ ಮಳೆಗೆ ಎಮ್ಮೆಮಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂರುಳಿ ಗ್ರಾಮದಲ್ಲಿ ಮನೆಗಳಿಗೆ ಹಾನಿ ಉಂಟಾಗಿದೆ. ಉಸ್ಮಾನ್ ಎಂಬವರ ಮನೆಯ ಮೇಲ್ಛಾವಣಿಗೆ ಅಳವಡಿಸಿದ್ದ 10ಕ್ಕೂ ಹೆಚ್ಚು ಶೀಟುಗಳು ಭಾರೀ ಗಾಳಿ ಮಳೆಗೆ ಹಾರಿ ಹೋಗಿದೆ. ಇದರಿಂದ ಮನೆ ಒಳಭಾಗಕ್ಕೆ ಮಳೆ ನೀರು ಸೇರಿ ಗೃಹೋಪಯೋಗಿ ವಸ್ತುಗಳು ಮಳೆ ನೀರಿನಿಂದ ಹಾನಿಯಾಗಿದ್ದು ಅಪಾರ ನಷ್ಟ ಉಂಟಾಗಿದೆ. ಸಿಯು ಅಬ್ದುಲ್ಲಾ ಎಂಬವರ ಮನೆಯ ಮೇಲ್ಛಾವಣಿಗೆ ಅಳವಡಿಸಿದ್ದ 5 ಅಧಿಕ ಶೀಟುಗಳು ಭಾರೀ ಗಾಳಿ ಮಳೆಗೆ ಹಾರಿ ಹೋಗಿದ್ದು ನಷ್ಟ ಉಂಟಾಗಿದೆ. ಅಲ್ಲದೆ ಗ್ರಾಮದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ವಿದ್ಯುತ್ ತಂತಿಗಳ ಮೇಲೆ ಮರ ಬಿದ್ದು ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿತ್ತು. ಸ್ಥಳಕ್ಕೆ ಎಮ್ಮೆಮಾಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಚಂಬರಂಡ ಐಸಮ್ಮ ಹಾಗೂ ಸದಸ್ಯರಾದ ಮಾಹಿನ್, ಅಫ್ಸತ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸೋಮವಾರ ಮಧ್ಯಾಹ್ನದ ಬಳಿಕ ನಾಪಕ್ಲು ಪಟ್ಟಣ ಸೇರಿದಂತೆ ಕೊಳಕೇರಿ, ಕುಂಜಿಲ, ಕಕ್ಕಬ್ಬೆ, ಎಮ್ಮೆಮಾಡು, ಬೇತು, ನೆಲಜಿ, ಬಲ್ಲಮಾವಟಿ, ಚೆರಿಯಪರಂಬು, ಕೊಟ್ಟಮುಡಿ, ಕೈಕಾಡು ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಗುಡುಗು ಸಹಿತ ಉತ್ತಮ ಮಳೆಯಾಗಿದೆ.
ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣ್ 1 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆಂದು ಕೆಪಿಸಿಸಿ ಸದಸ್ಯ ಹಾಗೂ ಸೋಮವಾರಪೇಟೆ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷ ಕೆಎ ಯಾಕೂಬ್ ಹೇಳಿದ್ದಾರೆ. ಶುಕ್ರವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೋಮವಾರಪೇಟೆಯ 108 ಬೂತ್ಗಳಲ್ಲಿ ಈಗಾಗಲೇ ಪ್ರಚಾರ ಕಾರ್ಯ ಬಿರುಸಿನಿಂದ ಸಾಗಿದ್ದು, ಹೋದ ಕಡೆಯಲ್ಲೆಲ್ಲ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಜನರ ಒಲವು ವ್ಯಕ್ತವಾಗ್ತಾ ಇದೆ ಎಂದರು. 5 ಗ್ಯಾರಂಟಿ ಯೋಜನೆಗಳ ಮೂಲಕ ಜನಪರವಾಗಿ ಕಾರ್ಯನಿರ್ವಹಿಸ್ತಾ ಇರುವ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರು ಅಪಾರ ಅಭಿಮಾನ ಹೊಂದಿದ್ದಾರೆ. ಜಿಲ್ಲೆಯ 2 ಶಾಸಕರು ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಮನ್ನಣೆ ಗಳಿಸಿದ್ದಾರೆ. ಲೋಕಸಭೆಗೂ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಬಹುಮತದಿಂದ ಗೆಲ್ಲಿಸಿದ್ರೆ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದರು. ನಮ್ಮ ಭಾರತ ದೇಶದ ಬೆನ್ನೆಲುಬೆ ರೈತರಿಗೋಸ್ಕರ ಈ ಬಿಜೆಪಿ ಸರ್ಕಾರ ಯಾವ ಒಂದು ಕಾರ್ಯಕ್ರಮವನ್ನು ಹಾಕಿಲ್ಲ. ರೈತರು ಬೀದಿಗೆ ಬಂದು ನ್ಯಾಯ ಕೇಳಕ್ಕೆ ಬಂದಾಗ ಅವ್ರನ್ನ ಹೀನವಾಗಿ ನೋಡಿ ನಿಮಗೆಲ್ಲ ತಿಳಿಯುವ ಎಷ್ಟು ವರ್ಷಗಟ್ಟಲೆ ಅವರು ಬೀದಿಗೆ ಕೂರುವಂತ ಪರಿಸ್ಥಿತಿ ಮಾಡಿದ್ದಾರೆ. ಗೊಬ್ಬರ ರೇಟ್ ಎಲ್ಲ ಒಂದಕ್ಕೆ 3 ಪಟ್ಟು 4 ಪಟ್ಟು ಜಾಸ್ತಿ ಮಾಡಿದ್ದಾರೆ. 1 ರೂಪಾಯಿ ಇಲ್ಲಿ ಗಂಟೆ ಮನ್ನಾ ಮಾಡಿಲ್ಲ. ನಮ್ಮ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ 72,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಆದರೆ ಇವರ ರೈತರ ಮೇಲೆ ಕಾಳಜಿ ಇಲ್ಲ. ಇವರೇನೇ ದೊಡ್ಡ ದೊಡ್ಡ ಉದ್ಯಮಿಗಳದ್ದು ಸಾಲ 20 ಲಕ್ಷ ರೂಪಾಯಿ ಗಂಟ ಸಾಲ ಮನ್ನಾ ಮಾಡಿದ್ದಾರೆ ಅಂತ ನಾವು ಪತ್ರಿಕೆ ಮುಖ ನಿಮ್ಮ ಮುಖ ತಿಳ್ಕೊಂಡಿದ್ದೀವಿ. ಅದನ್ನು 1 ಲಕ್ಷ ಕೋಟಿ ಅದನ್ನು ನಮ್ಮ ಬಡ ರೈತರ ಸಾಲ ಮನ್ನಾ ಮಾಡಬೇಕು. ಈ ಸರ್ಕಾರ ಬಡವರ ಬಗ್ಗೆ ಹಾಗೂ ರೈತರ ಬಗ್ಗೆ ಕಾಳಜಿ ಇರುವ ಸರ್ಕಾರ. ಇದು ಜನಗಳಿಗೆ. ಗೋಷ್ಠಿಯಲ್ಲಿ ಪಕ್ಷದ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷೆ ಶೀಲಾ ಡಿಸೋಜಾ, ಪಟ್ಟಣ ಪಂಚಾಯಿತಿ ಸದಸ್ಯ ಬಿಸಿ ವೆಂಕಟೇಶ್, ನಗರ ಕಾಂಗ್ರೆಸ್ ಪ್ರಮುಖರಾದ ಮಂಜುನಾಥ್, ಭುವನೇಶ್ ಪಾಲ್ಗೊಂಡಿದ್ದರು. NIIPUC is committed to providing a dynamic educational experience and aims at empowering entrepreneurship. Students are motivated to explore and revel in the joy of learning. We are proud to have a substantial number as separate batch of students for JEE, CET and NEET. This year, we have introduced Tally, stock marketing and e-commerce under the able guidance of the subject experts. Empowering entrepreneurship at Nalanda International Independent Pre-University College. Now, admissions are open. Shining senses in your life. Desirable designs gives you treasured memory. Sharda Jewelers.
ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಜಿಲ್ಲೆಯ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವಂತಹ ಭಾಗಮಂಡಲ ತಲಕಾವೇರಿಯ ಭಕ್ತಾದಿಗಳಿಗೆ ಒಂದು ವಿಭಿನ್ನವಾದಂತಹ ಅನುಭವ ಪಡೆಯಲು ಅದರ ಉನ್ನತಿ ಕಾರ್ಯಕ್ಕೆ ಮುಂದಾಗಿರುವಂತಹ ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಸ್ ಪೊನ್ನಣ್ಣರವರ ಅನುದಾನದಲ್ಲಿ ತ್ರಿವೇಣಿ ಸಂಗಮದ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದ್ದು, ಹಾಗೆಯೇ ಭಾಗಮಂಡಲ ಮೇಲು ಸೇತುವೆಯ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದ್ದು, ಇವತ್ತು ಭಕ್ತಾದಿಗಳಿಗೆ ವಿಶೇಷವಾದಂತಹ ಅನುಭವ ಪಡೆಯುವ ವಾತಾವರಣ ನಿರ್ಮಾಣವಾಗಿದೆ. ಭಾಗಮಂಡಲ ತಲಕಾವೇರಿ ಅಲ್ಲದೆ ಕ್ಷೇತ್ರದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಶ್ರೀ ಎಸ್ ಪೊನ್ನಣ್ಣರವರು ಮಾಡಿದ್ದಾರೆ. ಇಂತಹ ಒಬ್ಬ ಯೋಗ್ಯ, ಧೀಮಂತ ಜನಪ್ರತಿನಿಧಿಯ ಬೆಂಬಲವಾಗಿ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಇವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬನ್ನಿ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತ ನೀಡುವ ಮೂಲಕ ಇವರಿಗೆ ಸಹಕರಿಸೋಣ, ಅಭಿವೃದ್ಧಿ ಕೆಲಸಗಳಿಗೆ ಬೆಂಬಲವಾಗಿರೋಣ. ದಾಪಕ್ಲವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ನಡೆದ 3ನೇ ವರ್ಷದ ಕೊಡವ ಕೌಟುಂಬಿಕ ಬೊಟ್ಟೋಳಂಡ ಕಪ್ ಹಗ್ಗ ಜಗ್ಗಾಟ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದಲ್ಲಿ ಬಾಳೆಟೀರ ಕುಕ್ಲೂರು ಪುರುಷರ ತಂಡ ಮತ್ತು ಕಾಂಡಂಡ ಮಹಿಳಾ ತಂಡಗಳು ಪ್ರಥಮ ಸ್ಥಾನ ಗಳಿಸುವ ಮೂಲಕ 3ನೇ ವರ್ಷದ ಬೊಟ್ಟೋಳಂಡ ಕಪ್ ಕೇರ್ಬಲಿ ನಮ್ಮೆಯ ಪ್ರಶಸ್ತಿಯಿಂದ ಮುಡಿಗೇರಿಸಿಕೊಂಡಿವೆ. ಅಜ್ಜಮಾಡ ಮಹಿಳಾ ತಂಡ ಮತ್ತು ಪುರುಷರ ಮಾಚಿಮಂಡ ತಂಡಗಳು ರನ್ನರ್ ಪ್ರಶಸ್ತಿಗೆ ತೃಪ್ತಿ ಪಡಬೇಕಾಯಿತು. ಮಹಿಳಾ ತಂಡಗಳಾದ ಅಜ್ಜಮಾಡ ಮತ್ತು ಕಾಂಡಂಡ ತಂಡಗಳ ನಡುವೆ ನಡೆದ ಫೈನಲ್ ಪಂದ್ಯಾಟದಲ್ಲಿ ಕಾಂಡಂಡ ತಂಡವು ಅಜ್ಜಮಾಡ ತಂಡವೊಂದ 2-1 ಅಂತರದಿಂದ ಪರಾಭವಗೊಳಿಸಿ ಪ್ರಥಮ ಸ್ಥಾನದ ನಗದು ಮತ್ತು ಆಕರ್ಷಕ ಟ್ರೋಫಿಯಿಂದ ಪಡೆದುಕೊಂಡಿತು. ಅಜ್ಜಮಾಡ ತಂಡ ದ್ವಿತೀಯ ಸ್ಥಾನವೊಂದ ಪಡ್ಕೊಂಡಿತು. ಪುರುಷರ ಆಕರ್ಷಕ ಫೈನಲ್ ಪಂದ್ಯಾಟದಲ್ಲಿ ಬಾಳೆಟೀರ ಕುಕ್ಲೂರು ಹಾಗೂ ಮಾಚಿಮಂಡ ತಂಡಗಳ ನಡುವೆ ನಡೆದ ಫೈನಲ್ ಹಣಾಹಣಿಯಲ್ಲಿ ಬಾಳೆಟೀರ ಕುಕ್ಲೂರು ತಂಡ 2-1 ಅಂತರದಿಂದ ಮಾಚಿಮಂಡ ತಂಡವೊಂದ ಪರಾಭವಗೊಳಿಸಿ ನಗದು ಮತ್ತು ಆಕರ್ಷಕ ಟ್ರೋಫಿಯಿಂದ ಮುಡಿಗೇರಿಸಿಕೊಂಡಿತು. ಮಾಚಿಮಂಡ ತಂಡ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿ ಪಡಬೇಕಾಯಿತು. ಈ ಸಂದರ್ಭ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ, ಕೊಡವ ಕ್ರೀಡಾ ನಮ್ಮೆಗಳು ಜಿಲ್ಲೆಯಲ್ಲಿ ಸಂಭ್ರಮದಿಂದ ನಡೆಯುತ್ತಿವೆ. ಕೊಡವ ಹಾಕಿ ಅಕಾಡೆಮಿಯವರ ಮನವಿಯ ಮೇರೆಗೆ ಹಾಕಿ ಮೈದಾನ ನಿರ್ಮಿಸಲು ತೋರಾ ಗ್ರಾಮದಲ್ಲಿ 5 ಎಕರೆ ಜಾಗವೊಂದ ಗುರುತು ಮಾಡಲಾಗಿದೆ. ಇದರೊಂದಿಗೆ ಬೇರೆ ಬೇರೆ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವಿರಾಜಪೇಟೆ ಕ್ಷೇತ್ರದ ಎಲ್ಲ ಹೋಬಳಿಗಳಿಗೆ ಒಂದು ಮೈದಾನವೊಂದ ಗುರುತಿಸಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೆ ಅನುಕೂಲ ಮಾಡಿಕೊಡಲು ಉದ್ದೇಶಿಸಲಾಗಿದೆ ಎಂದರು. ಇದನ್ನೇ ಮುಂದುವರಿಯಲು ಇದಕ್ಕುಳ್ಳಂಥ ಎಲ್ಲ ಸಹಕಾರ ಬೆಂಬಲ ನಾಡದ ಸದಾಕಾಲ ಇಂತೆಯಪ್ಪ. ನಾನೀಗ ನಂಗಡ ಹಾಕಿ ಅಕಾಡೆಮಿ ಕೊಡೋ ಹಾಕಿ ಅಕಾಡೆಮಿ ರೈಗಳು ಕೂಡ ಈಗ ಬಂತಿಂತು ಹಂಗ ಹಾಕಿ ಅಕಾಡೆಮಿ ಮಾಡೋದು ಜಾಗ ತರೋದು ನನ್ನ ಕೇಟಂಗೆ ನಂಗೆ ಅವ್ರು 5 ಎಕರೆ ಜಾಗತ್ನ ಇಂದು ತೋರತ್ಲಿ ಗುರುಚಿಟ್ಟಿತ್ತು, ಅದನ್ನ ಕೊಡಪಂತ ವ್ಯವಸ್ಥೆ ಮಾಡೋದು ಹಿಂಗೆ ಧನ್ಯವಾದ ಅನ್ನೋದು ಬಂತಿತ್ತು. ಅಂದನೇ ನಂಗಡ ಬಾರೆ ಕ್ರೀಡೆಗೂ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತದ್ದು ಈಗ ಹೋಬಳಿ ವಾರ ಕ್ರೀಡಾ ಮೈದಾನ ಹತ್ರ ಪುನಶ್ಚೇತನಕ್ಕೆ ಕೈ ಇಟ್ಟಿತ್ತು. ಕರ್ನಾಟಕ ರಾಜ್ಯ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ತೀತಿರ ರೋಷನ್ ಅಪ್ಪಚ್ಚು ಮಾತನಾಡಿ, ಈ ಹಿಂದೆ ಕುಟುಂಬಗಳ ನಡುವಿನ ಬಾಂಧವ್ಯಗಳು ಕಡಿಮೆಯಾಗುವ ಪರಿಸ್ಥಿತಿ ಇತ್ತು. ಈಗ ಜಿಲ್ಲಾದ್ಯಂತ ನಡೆಯುವ ಕುಟುಂಬಗಳ ನಡುವಿನ ಹಾಕಿ, ಕ್ರಿಕೆಟ್, ಹಗ್ಗ ಜಗ್ಗಾಟ ನಮ್ಮೆಗಳು ಕುಟುಂಬಗಳ ನಡುವೆ ಉತ್ತಮ ಬಾಂಧವ್ಯವನ್ನು ವೃದ್ಧಿಸಲು ಸಹಕಾರಿಯಾಗಿದೆ ಎಂದರು. ಮನೇಲಿ ನಂಗಡ ಒಕ್ಕಡ ಎತ್ತ ಅಣ್ಣಗ ತಮ್ಮಣಗ ಎಲ್ಲ 3 ನೋಟದನ್ನೇ ಆಯ್ತಿಂತು. ಅಂದನೆ ಅಕ್ಕ ತಂಗಿಗಳು ಕೂಡಿ 3 ನೋಟದನ್ನೇ ಆಯ್ ನಿಂಜತ್ತು. ಬಟ್ ಈಗ ಇಂಥವ್ರು ಈ ತಿಂಗತ್ತು ಕೊಡಗಡಿ ಹಾಕಿ ಕಳಿ ಒಂದು ಸೈಡ್ಲು, ಇನ್ನೊಂದು ಸೈಡ್ಲು ಕ್ರಿಕೆಟ್, ಇನ್ನೊಂದು ಸೈಡ್ಲು ಕೇರ್ಬಲಿ ನಮ್ಮೇಲೆ ಎಲ್ಲ ಕೂಡಿತು ವಿಚಾರ ವಿನಿಮಯ ಮಾಡೋಕೆ ನಲ್ಲವ್ರ ಸಂದರ್ಭ ಅಂತ ನಾನು ಅನ್ನೋಕ್ಕೆ ಇಷ್ಟಪಡ್ವಿ. ಕಾರ್ಯಕ್ರಮದಲ್ಲಿ ಕೊಡಗು ರೈತ ಸಂಘದ ಅಧ್ಯಕ್ಷ ಕಾಡ್ಯಮಾಡ ಮನು ಸೋಮಯ್ಯ, ಕೊಡವ ಹಗ್ಗ ಜಗ್ಗಾಟ ಅಕಾಡೆಮಿ ಅಧ್ಯಕ್ಷ ಪೊನ್ನಲ ತಂಡ ಕಿರಣ್ ಪನ್ನಪ್ಪ, ಬಾಳೆಕುಟ್ಟಿರ ಮಂದಣ್ಣ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಜಕರಿಯಾ ನಾಪೊಕ್ಲು. ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಬೊಕ್ಕತ್ರ ಪಟ್ಟದಾರ ಪಿನ್ನ ಐಂಗಡ ಸಹಕಾರ ಕೊಡ್ತಾರೆ ಎಲ್ಲ ಬಾಲಕರ ಮಕ್ಕಳೇ. ഞങ്ങളുടെ കൊടോടത്ത് ഒരു ഒക്കട്ട് പോണ്ടു ദുമ്പ
ಎಲ್ಲ ಕೋರ್ಟ್ ನೋಡ್ಚಂಗೆ ಕೊಡಗರ 5 ತಾಲೂಕ್ಲು ಬೋಂಡೆಚ್ಚಕ್ ಫ್ಯಾಮಿಲಿ ಅವ್ರ ಡಿಸ್ಪ್ಯೂಟ್ ಆಸ್ತಿರವ್ರ ಇದು ಏನುಂಡು ಇದೇ ತರ Machimandavakka, white orange with black, name is Silaka, Vidachanala. Potolanda Ganesh, Potolanda Dalu Somaya, Potolanda Thimaya, Inga Kodimada Vichita. Machimanda! Whoa! Pommakeda, Rana. ಆದ್ಯತೆಯ ಮಣ್ಣಿ ಪರಿಶಿಷ್ಟರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಅನ್ಯಾಯ ಮಾಡ್ತಾ ಇದೆ ಎಂದು ಕೊಡಗು ಜಿಲ್ಲಾ ಬಿಜೆಪಿಯ ಎಸ್ಟಿ ಮೋರ್ಚಾ ಆರೋಪಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಎಂಎ ಪರಮೇಶ್ವರ, ಪರಿಶಿಷ್ಟರ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡುವುದನ್ನು ಖಂಡಿಸುವುದಾಗಿ ತಿಳಿಸಿದರು. ಈ ರೀತಿ ಅನುದಾನವನ್ನು ನಿಯಮ ಬಾಹಿರವಾಗಿ ಬಳಕೆ ಮಾಡುವ ಮೂಲಕ ಪರಿಶಿಷ್ಟರಿಗೆ ಸರ್ಕಾರ ವಂಚನೆ ಮಾಡ್ತಾ ಇದೆ. ದುರ್ಬಲ ವರ್ಗವನ್ನು ಹಸಿವಿನಲ್ಲಿಟ್ಟು ಇತರರ ಹೊಟ್ಟೆ ತುಂಬಿಸುವ ಕಾರ್ಯ ಯಾಕೆ ಮಾಡಬೇಕು? ಪರಿಶಿಷ್ಟ ಅನುದಾನವನ್ನು ಬಳಸಿಕೊಂಡಂತೆ ಅಲ್ಪಸಂಖ್ಯಾತರ ಅನುದಾನವನ್ನು ಯಾಕೆ ಬಳಸಿಕೊಳ್ತಾ ಇಲ್ಲವೆಂದು ಪ್ರಶ್ನೆ ಮಾಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇರುವ ಬಿಜೆಪಿ ಅಭ್ಯರ್ಥಿ ಯುವ ನಾಯಕ ಯದುವೀರ್ ಅವರು ಎಲ್ಲ ವರ್ಗದ ಜನರ ಸಂಕಷ್ಟವನ್ನು ಬಲ್ಲವರಾಗಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಪರಿಶಿಷ್ಟರ ಮತಗಳು ಅಧಿಕ ಸಂಖ್ಯೆಯಲ್ಲಿದ್ದು ಯದುವೀರ್ ಅವರ ಪರ ಒಲವು ವ್ಯಕ್ತವಾಗಿದೆ. ಅವರ ಗೆಲುವು ನಿಶ್ಚಿತವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರ ಅನುದಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ದುರ್ಬಳಕೆ ಮಾಡಿಕೊಳ್ಳುವ ಬಗ್ಗೆ ನಾವು ಈಗಾಗಲೇ ಅದರ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಹಾಗೆಯೇ ನಮ್ಮ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಮೀಸಲಿಟ್ಟಂತ 11,140 ಕೋಟಿಗೂ ಹೆಚ್ಚು ಹಣವನ್ನು ಈಗಾಗಲೇ ಗ್ಯಾರಂಟಿ ಯೋಜನೆ ವಿನಿಯೋಗಿಸುವ ಬಗ್ಗೆ ನಮಗೆ ಅದರ ಆ ವಿಚಾರದ ಬಗ್ಗೆ ನಾವು ಖಂಡನೆ ವ್ಯಕ್ತಪಡಿಸುತ್ತೇವೆ. ನಮ್ಮ ಹರಿಜನ ಗಿರಿಜನರ ಬಗ್ಗೆ ಒಂದು ಅಭಿವೃದ್ಧಿಗೆ ಇಟ್ಟಂತ ಹಣವನ್ನು ಈ ಗ್ಯಾರಂಟಿ ಯೋಜನೆಗಾಗಿ ವಿನಿಯೋಗಿಸಿದ್ದು ಅಕ್ಷಮ್ಯ ಅಪರಾಧ. ಯಾಕೆಂದರೆ ಬಡ ಜನರ ಹೊಟ್ಟೆ ಹೊಡೆದು ಎಲ್ಲರ ಹೊಟ್ಟೆ ತುಂಬಿಸುವಂತ ಅವಶ್ಯಕತೆ ಏನಿತ್ತು ಈ ಸರ್ಕಾರಕ್ಕೆ? ಇದರ ಅವಶ್ಯಕತೆ ಇತ್ತ? ದಾಪಕ್ಲು ಸಮೀಪದ ಪಾಲೂರು ಗ್ರಾಮದ ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಉತ್ಸವದ ಅಂಗವಾಗಿ ಕಳೆದ 1 ವಾರದಿಂದ ಗ್ರಾಮದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಜಾತ್ರೆಯ ಕೊನೆಯ ದಿನದಂದು ಚಾಮುಂಡಿ ದೇವಿಯ ತೆರೆ ನಡೆಯಿತು. ಚಾಮುಂಡಿ ವಿಷ್ಣುಮೂರ್ತಿ ಮೇಲೇರಿ ಉತ್ಸವದಲ್ಲಿ ದೈವಕೋಲ ಬೆಂಕಿ ಕೆಂಡದ ರಾಶಿಯ ಮೇಲೆ ಎರಗಿ ತನ್ನ ರೌದ್ರಾವತಾರವನ್ನು ಪ್ರದರ್ಶನ ಮಾಡಿತು.
ಬೇಲೇರಿ ಉತ್ಸವಕ್ಕೂ ಮುನ್ನ ಚಾಮುಂಡಿ ಕೋಲವು ಪಾಲೂರು ಮಹಾಲಿಂಗೇಶ್ವರ ದೇವಾಲಯದಿಂದ ಬಾಳು ಭಂಡಾರವನ್ನು ತರಲು ರಸ್ತೆಯ ಮೂಲಕ ಸಾಗಿ ಹೋಗಿದ್ದು ವಿಶೇಷವಾಗಿತ್ತು. ಚಾಮುಂಡಿ ದೈವವು ಗ್ರಾಮದ ಸುಖ ಶಾಂತಿ ಕಾಪಾಡುವ ವಿಶೇಷ ಶಕ್ತಿ ಎಂದು ನಂಬುವ ಗ್ರಾಮದವರು ಕಟ್ಟುನಿಟ್ಟಿನ ಕ್ರಮದೊಂದಿಗೆ ಉತ್ಸವವನ್ನು ಆಚರಿಸುತ್ತಾರೆ. ಉತ್ಸವದಲ್ಲಿ ಗ್ರಾಮಸ್ಥರು ಸೇರಿದಂತೆ ದೂರದ ಊರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೈವದ ಆಶೀರ್ವಾದ ಪಡೆದುಕೊಂಡು ತಮ್ಮ ಹರಕೆಯನ್ನು ಒಪ್ಪಿಸ್ತಾರೆ. ಕೊನೆಯಲ್ಲಿ ಚಾಮುಂಡಿ ದೈವ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವ ಮೂಲಕ ವಾರ್ಷಿಕ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು. ಏಪ್ರಿಲ್ 13ರಂದು ಪ್ರಾರಂಭಗೊಂಡ ಜಾತ್ರೆ ಏಪ್ರಿಲ್ 21ರಂದು ಸಂಪನ್ನಗೊಂಡಿತು. പേര് നാമത്തിൽ വെച്ചിരിക്കുന്ന നീ അവിടെ പോയി എവിടെ ചെന്നാൽ എപ്പോൾ ഞാൻ ಇವತ್ತು ಪಾಲೂರ್ದು ಊರ ಹಬ್ಬ. ಇದು 4-5 ದಿನ ಹೀಗೆ ಊರಹಬ್ಬ ನಡೀತಾ ಇರುತ್ತೆ. ನಾವು ಇದಕ್ಕೋಸ್ಕರ ದೇವ್ರದ್ದು ದರ್ಶನ ಮಾಡೋದಕ್ಕೋಸ್ಕರ ದುಬೈಯಿಂದ ಬಂದಿದ್ದೀವಿ. ಇವತ್ತು ಕೊನೆ ದಿನ ವಿಷ್ಣುಮೂರ್ತಿ ತೆರೆ ಅಂತ ಹೇಳ್ತಾರೆ, ಅದಕ್ಕೆ ಆಶೀರ್ವಾದ ದೇವ್ರದ್ದು ತಗೊಳ್ಳೋಣ ಅಂತ ಬಂದಿದ್ದೀವಿ. ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಮಕ್ಕಳೆಲ್ಲ ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ಪಾಲೂರು ಗ್ರಾಮದ ಮಹಾಲಿಂಗೇಶ್ವರ ಜಾತ್ರೆಗೆ ಸಾಧಾರಣ ತಾರೀಕು 3ರಿಂದ ಶುರುವಾಗಿ ಹಬ್ಬ ಕಟ್ಟುಬಿದ್ದು ಬಾಳೆಗೊನೆ ಕಡ್ದಾದ ನಂತರ ಪೂಜನ ತೆರೆ ಆದ ನಂತರ ಮತ್ತು ಕುಡಿಮರೆ ನಿಂತ ಮೇಲೆ ಈಶ್ವರನ ಮಹಾಲಿಂಗೇಶ್ವರನ ಹಾರಾಟ ಬೆಳಕು ಆದ ನಂತರ ಕಡೆಯದಾಗಿ 20-21ಕ್ಕೆ ವಿಷ್ಣುಮೂರ್ತಿಯ ಹಬ್ಬ ನಡೆಯುತ್ತದೆ.